ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಷೀನಿಂದ ನಾನು ಹೇಗೆ ಸ್ಟೋನ್ ಲೇಸು ಮತ್ತು ಬಾಲ್ ಚೈನು ಹಚ್ಚಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಹಚ್ಚಿದ್ದೀನಿ ಅಂತೇಳಿ. ನೋಡ್ಬೋದು ನೀವು, ನಾನು ಯಾವುದೇ ರೀತಿ ಗಮ್ಮ ಅಥವಾ ಫೆವಿಕಾಲ್ ಯಾವುದೇ ಯೂಸ್ ಮಾಡಿಲ್ಲ, ಹಾಗೇ ಹಚ್ಕೊಂಡಿದ್ದು. ಮೊದಲನೇದಾಗಿ ಫ್ರೇಮ್ಗೆ ಬಟ್ಟೆ ಹಾಕೊಂಡು ತೊಗೊಳ್ಳೋಣ. ಸ್ವಲ್ಪ ಟೈಟ್ ಇರಲಿ. ಇದು ಬಂದುಬಿಟ್ಟು ವೈಟ್ ಕಲರಿಂದ ನಾನು ಸ್ವಲ್ಪ ತಿಳು ಇರಿದೆ ಬಟ್ಟೆ, ಸೊ ಹಾಗಾಗಿ ನಾನು ಕೆಳಗಡೆ ನ್ಯೂಸ್ ಪೇಪರ್ನ ಹಾಕೋತಾ ಇದ್ದೀನಿ. ನೋಡಿ, ನಾನು ಮೊದಲನೇದಾಗಿ ಸ್ಟಿಚ್ ಹೇಗೆ ಬರ್ತಾಯಿದೆ ಅಂಥೇಳಿ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಸ್ಟ್ರೇಟ್ ಲೈನ್ ತೊಗೊಳ್ತಾ ಇದ್ದೀನಿ. ನಾನು ಯಾವುದೇ ನಂಬರ್ ಸೆಟ್ ಮಾಡಿಟ್ಟಿಲ್ಲ, ಇದಕ್ಕೆ ಹಾಗೆಯೇ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಇನ್ನೂ ಇದು ಡಿಸೈನ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನಿದು ಮತ್ತೆ ನಿಮಗೆ ಇನ್ನೂ ಒಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಭಾಳ ಯೂಸ್ ಆಗುತ್ತೆ ಮಷಿನ್ ಎಂಬ್ರಾಯ್ಡ್ರಿಯಲ್ಲಿ. ನೋಡ್ಬೋದು ನೀವು ಹೇಗೆ ಬರ್ತಾಯಿದೆ ಅಂಥೇಳಿ. ಇವಾಗ ನಾನು ಥ್ರೆಡ್ ಒಳಗಿಟ್ಟು ಸ್ವಲ್ಪ ದಪ್ಪದಾಗಿರೋದು ಪೈಪಿಂಗ್ ಡೋರಿ ತೊಗೊಂಡಿದ್ದೀನಿ. ಅದು ದಾರ ಕೆಳಗಡೆ ಇಟ್ಟು ನಾವು ಮಾಡಬೇಕು. ಇವಾಗ ನೋಡಿ, ನಾನೆಲ್ಲ ಥರ ಮಟೀರಿಯಲ್ ಎಲ್ಲ ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ಸ್ಟೋನ್ ಲೇಸು ಮತ್ತು ಬಾಲ್ ಚೈನು. ಇವಾಗ ಮೊದಲನೇದಾಗಿ ನಾನು ಇದು ಡೋರಿ ಲೋಡಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಮೊದಲು ಸ್ಟ್ರೇಟಾಗಿ ಇಟ್ಕೊಂಡು ಬಿಡೋಣ, ನಮಗೆ ಹೇಗೆ ಬೇಕು ಹಾಗೆ. ಮೊದಲನೇದಾಗಿ ಸ್ಪೀಡಾಗಿ ಸ್ಟಿಚಸ್ ಹಾಕೊಂಡು ತೊಗೊಳ್ಳೋಣ, ಮತ್ತು ನಿಧಾನವಾಗಿ ಅದಕ್ಕೆ ಯಾವ ನಂಬರ್ ಸೂಟ್ ಆಗುತ್ತೋ ಆ ನಂಬರ್ ಸೆಟ್ ಮಾಡಿಟ್ಕೊಂಡು ನಾವು ವರ್ಕ್ ಹಾಕೊಳ್ಳೋಣ. ಇವಾಗ ನಾನು 2 ನಂಬರ್ ಸೆಟ್ ಮಾಡಿಟ್ಟಿದ್ದೀನಿ, ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನಂಬರ್ ಸೆಟ್ ಮಾಡೋದಿಲ್ಲ, ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ನೀವು ಇನ್ನೂ ಕಲಿಯುತ್ತಾ ಇದ್ದೀರಲ್ವ, ಸೊ ನಿಮಗೆ ಯೂಸ್ ಆಗುತ್ತೆ. ನಂಬರ್ ಸೆಟ್ ಮಾಡಿಟ್ಟರೆ ಈಸಿ ಅನಿಸುತ್ತೆ. ಇವಾಗ ನೋಡಿ ಹೇಗೆ ಕಂಪ್ಲೀಟ್ ಆಗಿದೆ ಅಂಥೇಳಿ. ನಮ್ಮದು ಸ್ವಲ್ಪನೂ ದಾರ ಕಾಣಿಸ್ಬಾರ್ದು ಹಾಗೆ. ಇವಾಗ ನಾನು ಸ್ವಲ್ಪ ದಪ್ಪದಾಗಿರೋದು ಸೇಮ್ ಅದೇ ಥ್ರೆಡ್ ತೊಗೊಂಡು ನಾನು ಡಬಲ್ ಲೇಯರ್ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಯಾರಿಗೆ ಸ್ವಲ್ಪ ದಪ್ಪ ಬೇಕಾಗಿದ್ದರೆ ದಪ್ಪಾಗಿ ಯೂಸ್ ಮಾಡ್ಬೋದು. ನೋಡಿ ಹೇಗೆ ಬರ್ತಾಯಿದೆ ಅಂಥೇಳಿ. ನೀಟಾಗಿ ಸ್ಪೀಡಾಗಿ ನಾವು ಮುಂದ್ಗಡೆ ಫ್ರೇಮ್ನ ಸರಿಸ್ಬಾರ್ದು, ಯಾಕಂದರೆ ಮತ್ತು ನಮಗೆ ಅಲ್ಲಿ ಕೆಳಗಿನ ವೈಟ್ ದಾರ ಕಾಣಿಸುತ್ತೆ. ಸೊ ನಾವು ಕಂಪ್ಲೀಟಾಗಿ ನೀಟಾಗಿ ನಿಧಾನವಾಗಿ ಫ್ರೇಮ್ನ ಸರಿಸ್ಕೊಳ್ಬೇಕು. ಸ್ವಲ್ಪ ಫ್ರೇಮ್ ಜಾಸ್ತಿ ಜಲ್ದಿ ಸರಿಸ್ತೀವಂದ್ರೆ ನಮಗೆ ಇದು ಕಾಣಿಸುತ್ತೆ ವೈಟ್ ದಾರ. ನೋಡಿ ಹೇಗೆ ಬಂದಿದೆ ಅಂತೇಳಿ. ಇವಾಗ ನಾನು ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿ ಇದಕ್ಕೆ ಕಾಂಬಿನೇಷನ್ ಚೇಂಜ್ ಹೇಗೆ ಮಾಡ್ಬೋದು ಅಂತೇಳಿ. ನೋಡಿ, ಇವಾಗ ನಾನು ಗ್ರೀನ್ ಕಲರ್ ಥ್ರೆಡ್ಡಿಗೆ ಗೋಲ್ಡನ್ ಕಲರ್ ಡಾಟ್ ಹಾಕ್ತಾಯಿದ್ದೀನಿ. ಹೀಗೆ ಹಾಕಿದರೆ ಇನ್ನೂ ನಮ್ಮದು ಬ್ಲೌಸ್ ನೀಟಾಗಿ ಕಾಣಿಸುತ್ತೆ. ಇವಾಗ ಗ್ರೀನ್ ಕಲರ್ ಥ್ರೆಡ್ ಇದೆ, ಇದಕ್ಕೆ ಪಿಂಕ್ ಕಲರ್ ಹಾಕ್ಕೊಳ್ಬೋದು, ರೆಡ್ ಕಲರ್ ಹಾಕ್ಕೊಳ್ಬೋದು, ಮತ್ತು ಆರೆಂಜ್ ಕಲರ್ ಆ್ಯಡ್ ಮಾಡ್ಬೋದು. ನಮಗೆ ಸೀರೆ ಕಾಂಬಿನೇಷನ್ ಮತ್ತು ಬ್ಲೌಸ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಕಲರ್ ಯೂಸ್ ಮಾಡಬೇಕು ಅಂತೇಳಿ. ನೋಡಿ, ಇವಾಗ ಬಾಲ್ ಚೈನ್ ಹಚ್ತಾ ಇದ್ದೀನಿ. ಸ್ವಲ್ಪ 1-2 ಸ್ಟಿಚ್ಚು ಆ ಕಡೆ ಈ ಕಡೆ ಹಾಕಿ ತಗೊಳ್ಳೋಣ, ಯಾಕಂದರೆ ಟೈಟಾಗಿ ಕೂಡಬೇಕು ಅಂತೇಳಿ. ನೋಡಿ, ನಾನು 1 ನಂಬರ್ ಸೆಟ್ ಮಾಡಿ ಸ್ಟಿಚಿಂಗ್ ಇವಾಗ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ.
ಇದಕ್ಕೆ ಯಾವುದೇ ರೀತಿ ಗಮ್ ಹಚ್ಚಬಾರ್ದು, ಇಲ್ಲ ನಮ್ಮದು ಮಷಿನ್ ನೀಡಲ್ ಖರಾಬಾಗುತ್ತೆ ಮತ್ತು ಪದೇ ಪದೇ ದಾರ ಕಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಗಮ್ ಯೂಸೇ ಮಾಡಬಾರ್ದು. ನಾವು ಏನೇ ಮಾಡಿದರೂ ಹೀಗೇ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನಾರ್ಮಲ್ ಸೂಜಿಯಿಂದ ಸ್ಟಿಚ್ ಮಾಡಿಕೊಂಡು ಸಹ ನಾವು ಈ ಥರ ಸ್ಟಿಚ್ ಮಾಡಬೇಕು. ಬಟ್ ಯಾವಾಗಾದ್ರೂ ನಾವು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಹಚ್ಚುವಾಗ ಗೋಲ್ಡನ್ ದಾರನೇ ಯೂಸ್ ಮಾಡಬೇಕು. ಸೇಮ್ ಅದೇ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ಕೋಬೇಕು. ಇದು ದೊಡ್ಡ ಬಾಲ್ ಚೈನ್ ಹಚ್ಚಿದ್ದೀನಿ. ಇವಾಗ ನೋಡಿ ನಾನು ಸ್ಟೋನ್ ಚೈನ್ ಹಚ್ಕೋತಾ ಇದ್ದೀನಿ. ಸ್ಟೋನ್ ಚೈನ್ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಇದಕ್ಕೂ ಸಹ ಗೋಲ್ಡನ್ ಥ್ರೆಡ್ಡೇ ತೊಗೊಳ್ತೀನಿ. ಇವಾಗ ಮತ್ತೆ ಸೇಮ್ ಆ ಕಡೆ ಈ ಕಡೆ ಸ್ಟಿಚ್ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಇದು ಸ್ಟೋನ್ ಚೈನ್ ಇದೆ ನೋಡಿ, ಹೇಗೆ ಮಷೀನಿಂದನೇ ಹಚ್ತಾ ಇದ್ದೀನಿ. ಸ್ವಲ್ಪನೂ ಕ್ರಾಸ್ ಆದರೆ ನಮ್ಮದು ಲೇಸ್ ಕಟ್ಟಾಗುತ್ತೆ. ಒಂದೊಂದು ಸಲ ಲೇಸ್ ಕಟ್ಟಾದರೂ ಏನು ಅಡ್ಡಿಲ್ಲ, ಮತ್ತು ಕಂಟಿನ್ಯೂ ಮಾಡ್ಕೋಬೋದು ನೀವು. ಸ್ಟಾರ್ಟಿಂಗ್ ಕಲಿಯುವಾಗ ಲೇಸ್ ಕಟ್ಟಾಗೇ ಆಗುತ್ತೆ, ಹಾಗಂತ ಪ್ರಾಕ್ಟೀಸ್ ಬಿಡಬೇಡಿ, ಕಂಟಿನ್ಯೂ ಮಾಡಿ. ನಿಮಗೆ ಲೇಸ್ ವೇಸ್ಟ್ ಆಗೋದಿಲ್ಲ. ನೀವು ಒಂದು ಸಲ ಪ್ರಾಕ್ಟೀಸ್ ಆದಮೇಲೆ ಮತ್ತೆ ಇದು ಲೇಸ್ ಬಿಚ್ಚಿಬಿಟ್ಟು ಮತ್ತೆ ನೀವು ಇದೇ ಲೇಸ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಮೊದಲು ಅದೇ ಥರನೇ ಮಾಡಿರೋದು, ಲೇಸ್ ಬಿಚ್ಚೋದು ಮತ್ತು ಪ್ರಾಕ್ಟೀಸ್ ಮಾಡೋದು, ಲೇಸ್ ಬಿಚ್ಚೋದು ಮತ್ತು ಪ್ರಾಕ್ಟೀಸ್ ಮಾಡೋದು. ಸುಮ್ಮನೆ ಕಾಸ್ಟ್ಲಿ ಇರುತ್ತಲ್ಲ, ಸೊ ಹೀಗೆ ಮಾಡ್ಬೋದು. ಕಲಿಯುವಾಗ ಎಲ್ಲ ನಡೆಯುತ್ತೆ. ಇವಾಗ ನೋಡಿ ನಾನು ದೊಡ್ಡ ಸ್ಟೋನು ಮತ್ತು ಸಣ್ಣದ ಸ್ಟೋನು ಎರಡು ಹಚ್ಕೊಂಡಿದ್ದೀನಿ. ಇವಾಗ ಮತ್ತೆ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಎರಡು ಸೇರಿಸಿ ಹಚ್ತಾ ಇದ್ದೀನಿ ನೋಡಿ. ಅದನ್ನು ಸಹ ನಾನು ಫೆವಿಕಾಲ್ ಹಚ್ಚಿಲ್ಲ, ಯಾವುದೇ ರೀತಿ ಗಮ್ ಯೂಸ್ ಮಾಡಿಲ್ಲ, ಹಾಗೆಯೇ ಹಚ್ತಾ ಇದ್ದೀನಿ. ಎಲ್ಲ ಚೈನಿಗೂ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಒಂದೆರಡು ಸ್ಟಿಚ್ ಹಾಕೊಂಡು ತೊಗೊಂಡ್ರೆ ಅದು ಅಳ್ಳಾಡಲ್ಲ, ಸ್ಟ್ರೇಟ್ ಆಗಿರಬೇಕು. ಮತ್ತು ಈ ಕಡೆ ಇನ್ನೂ ಒಂದು ಸ್ಟೋನ್ ಬಾಲ್ ಚೈನ್ನ ಹಾಕೊಳ್ತಾ ಇದ್ದೀನಿ ಸ್ಟೋನ್ ಚೈನ್ ಪಕ್ಕಕ್ಕೆ. ನೋಡಿ ಬಾಲ್ ಚೈನ್ ಹಾಕ್ತಾ ಇದ್ದೀನಿ ಇವಾಗ. ಒಂದೇ ಸಮಯವಾಗಿ ಬರ್ತಾ ಇದೆ. ಮತ್ತು ಎಕ್ಸ್ಟ್ರಾ ಕಟ್ ಮಾಡ್ಕೊತ ಹೋಗೋಣ. ಇವಾಗ ಮತ್ತೆ ನಾನು ದೊಡ್ಡ ಸೈಜಿನ ಸ್ಟೋನ್ ಚೈನ್ ಜೊತೆ ನಾನು ಮತ್ತೆ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ರಿಪೀಟು 3 ಲೇಯರ್ ಆಗುತ್ತೆ. 2 ಬಾಲ್ ಚೈನು, ಮಧ್ಯದಲ್ಲಿ ಒಂದು ಸ್ಟೋನ್ ಚೈನ್. ಈ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ. ನಾನು ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೊಳ್ತೀನಿ. ಆಗ ನಾವು ಬೇಕಿದ್ರೆ ಸ್ಪೀಡಾಗಿ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ
ಬುಟ್ಟಾಸ್ ಮತ್ತು ಸಣ್ಣ ಸಣ್ಣ ಫ್ಲವರ್ಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಅಂತ ಆಸೆ. ನೋಡಿ, ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ಹೀಗೆ ಕಾಣಿಸ್ತಾ ಇದೆ ಅಂತಲೇ. ಮಷಿನ್ ಎಂಬ್ರಾಯ್ಡ್ರಿಯಲ್ಲಿ ಸ್ಟೋನ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.